ನಮಸ್ಕಾರ. ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಏನಪ್ಪಾ ಅಂದ್ರೆ ಅತ್ಯಂತ ಮಹತ್ವದ ಏನಪ್ಪಾ ಅಂತಂದ್ರು ಒಂದು ಕಾನ್ಸೆಪ್ಟ್ ಇದೆ, ಕಂಪ್ಯೂಟರ್ ಮೆಮೊರಿ ಅಥವಾ ಕಂಪ್ಯೂಟರ್ನ ಸ್ಮರಣೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸೊ ನೋಡ್ರಿ ಸ್ನೇಹಿತರೆ, ಇಲ್ಲಿ ನೋಡಿರ್ತಾ ಇರೋದು ನೀವು ಮೆಮೊರಿಯಲ್ಲಿ ನೋಡಿದಾಗ ಮೆಮೊರಿಯಲ್ಲಿ ಎರಡು ಟೈಪ್ ಇದೆ. ಓಕೆ, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಸೊ ಮೆಮೊರಿನ ನಾವ್ ಏನಂತೇವಪ್ಪ ಅಂದ್ರೆ ಕನ್ನಡದಲ್ಲಿ ಸ್ಮರಣೆ ಅಂತ ಕರಿತೀವಿ ಸ್ನೇಹಿತರೆ, ಸ್ಮರಣೆ. ಓಕೆ, ಈ ಸ್ಮರಣೆಯಲ್ಲಿ ಎರಡು ಪ್ರಕಾರ. ಒಂದು ಪ್ರೈಮರಿ ಮೆಮೊರಿ. ಸ್ನೇಹಿತರೆ, ಪ್ರೈಮರಿ ಮೆಮೊರಿ ಅಂದ್ರೆ ಇದಕ್ಕೆ ಏನ್ ಅನ್ಬೋದು ನಾವು ಇಲ್ಲಿ ಪ್ರಾಥಮಿಕ ಮೆಮೊರಿ ಅಂತ ಕರಿಬಹುದು. ನಾವು ಇದನ್ನ ಪ್ರಾಥಮಿಕ ಸ್ಮರಣೆ ಅಂತ ಕರಿತೀವಿ ಸ್ನೇಹಿತರೆ, ಅಥವಾ ಇದನ್ನ ಮುಖ್ಯ ಮೆಮೊರಿ ಕೂಡ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ನೋಡ್ಬೋದು ಸೆಕೆಂಡರಿ ಮೆಮೊರಿ ಇದೆ. ಸೆಕೆಂಡರಿ ಮೆಮೊರಿನ ನಾವು ದ್ವಿತೀಯ ಮೆಮೊರಿ ಅಂತ ಕರಿತೀವಿ ಸ್ನೇಹಿತರೆ, ದ್ವಿತೀಯ ಸ್ಮರಣೆ ಅಂತ ಕರಿತೀವಿ ಸ್ನೇಹಿತರೆ, ದ್ವಿತೀಯ ಸ್ಮರಣೆ. ಈ ರೀತಿ ಏನಪ್ಪಾ ಅಂದ್ರು ಎರಡು ಟೈಪ್ ಆಫ್ ಮೆಮೊರೀಸ್ ಇದಾವೆ ಕಂಪ್ಯೂಟರ್ ಅಥವಾ ಸ್ಮರಣೆಗಳ ಘಟಕಗಳಿದಾವೆ. ಸೊ ಸ್ಮರಣೆ ಅಂದ್ರೆ ಏನು ಸ್ನೇಹಿತರೆ? ಜನರಲಿ ಸ್ಮರಣೆ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಅಲ್ಲಿ ಕಚ್ಚಾ ದತ್ತಾಂಶಗಳನ್ನ ಅಥವಾ ಮಾಹಿತಿಯನ್ನ ಸಂಸ್ಕರಿಸಿ ಆ ಫಲಿತಾಂಶ ಏನಪ್ಪಾ ಅಂದ್ರೆ ಸ್ಮರಣೆಯಲ್ಲಿ ಇಟ್ಕೊಡ್ತಕ್ಕಂಥದಕ್ಕೆ ಏನಪ್ಪಾ ಅಂದ್ರೆ ಸ್ಮರಣೆ ಅಂತ ಕರೀತು. ಈ ಸ್ಮರಣೆಯಲ್ಲಿ ಫಸ್ಟ್ ನೋಡ್ತಾ ಇದ್ದಾಗ ಸ್ನೇಹಿತರೆ ಪ್ರಾಥಮಿಕ ಸ್ಮರಣೆ ಅಂತಿದೆ. ಸೊ ಪ್ರಾಥಮಿಕ ಸ್ಮರಣೆ ಅಂದ್ರೆ ಸ್ನೇಹಿತರೆ ನೋಡ್ಬೋದು ಪ್ರೈಮರಿ ಮೆಮೊರಿ. ಇಲ್ಲಿ ಪ್ರೈಮರಿ ಮೆಮೊರಿ ಏನಪ್ಪಾ ಅಂದ್ರು ಇಲ್ಲಿ ನಾವು ಯಾವುದೇ ಒಂದು ದತ್ತಾಂಶಗಳನ್ನು ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡಿದಾಗ ಅಥವಾ ಶೇಖರಣೆ ಮಾಡಿದಾಗ ಅವು ತಾತ್ಕಾಲಿಕವಾಗಿ ಶೇಖರಣೆ ಆಗ್ತವೆ ಸ್ನೇಹಿತರೆ, ತಾತ್ಕಾಲಿಕವಾಗಿ ಶೇಖರಣೆಯನ್ನ ಮಾಡ್ಬೋದು. ಅದನ್ನ ಪ್ರೈಮರಿ ಮೆಮೊರಿ ಅಥವಾ ಪ್ರಾಥಮಿಕ ಮೆಮೊರಿ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ದ್ವಿತೀಯ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಅಂದಾಗ ಇಲ್ಲಿ ದತ್ತಾಂಶಗಳನ್ನ ಏನಪ್ಪಾ ಅಂದ್ರು ಶಾಶ್ವತವಾಗಿ ಏನಪ್ಪಾ ಅಂದ್ರು ಡೇಟಾ ಅನ್ನ ಏನ್ ಮಾಡ್ಬೋದು ಸ್ನೇಹಿತರೆ, ಸ್ಟೋರ್ ಮಾಡ್ಬೋದು. ಶಾಶ್ವತವಾಗಿ ಇಲ್ಲಿ ನಾವು ದತ್ತಾಂಶಗಳನ್ನ ಶೇಖರಣೆ ಮಾಡ್ಬೋದು. ಅದನ್ನ ದ್ವಿತೀಯ ಸ್ಮರಣೆ ಅಥವಾ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ಏನಪ್ಪಾ ಅಂದ್ರೆ ನಾವು ಪ್ರೈಮರಿ ಮೆಮೊರಿಯಲ್ಲಿ ಇರ್ತಕ್ಕಂಥ ಟೈಪ್ಸ್ ಗಳ ಬಗ್ಗೆ ಏನಪ್ಪಾ ಅಂದ್ರು ಒಂದೊಂದಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ರ್ಯಾಮ್ ಇದೆ ಸ್ನೇಹಿತರೆ. ರ್ಯಾಮ್ ಏನಿದೆ ಸ್ನೇಹಿತರೆ? ಇದು ರ್ಯಾಮ್. ಸೊ ರ್ಯಾಮ್ ಬಗ್ಗೆ ಏನಪ್ಪಾ ಅಂದ್ರು ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ. ರ್ಯಾಮ್ ಅಂತಕ್ಕಂಥ ಸ್ನೇಹಿತರೆ ಇದು ಒಂದು ಪ್ರೈಮರಿ ಮೆಮೊರಿ ಅಥವಾ ಇದನ್ನ ಪ್ರಾಥಮಿಕ ಸ್ಮರಣೆ ಅಂತ ಕರೀತಾರೆ ಸ್ನೇಹಿತರೆ. ಸೊ ರ್ಯಾಮ್ ಅನ್ನ ಬಗ್ಗೆ ಏನಪ್ಪಾ ಅಂದ್ರು ಬಹಳಷ್ಟು ಎಕ್ಸಾಂಪಲ್ ಕೇಳಿದಾನೆ ಸ್ನೇಹಿತರೆ. ಸೊ ರ್ಯಾಮ್ ನ ವಿಸ್ತೃತ ರೂಪ ಏನು ಅಂತ ಕೇಳಿದಾನೆ. ಸೊ ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಇಲ್ಲಿ ರ್ಯಾಮ್ ಅಂದ್ರೆ ಏನು ಸ್ನೇಹಿತರೆ? ಇಲ್ಲಿ ನೀವು ದತ್ತಾಂಶಗಳನ್ನ ಅಥವಾ ಡೇಟಾವನ್ನು ರೀಡ್ ಮತ್ತೆ ರೈಟ್ ಎರಡೂ ಮಾಡಬಹುದು. ಅದಕ್ಕೇನಪ್ಪ ಅಂದ್ರು ರ್ಯಾಮ್ ಅಂತ ಕರೀತಾರೆ ಸ್ನೇಹಿತರೆ. ರೀಡ್ ಮತ್ತೆ ರೈಟ್ ಮಾಡಬಹುದು, ಅದನ್ನ ರ್ಯಾಮ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ರ್ಯಾಮ್ ಏನಪ್ಪಾ ಅಂದ್ರು ಯಾವ ಟೈಪ್ ಆಫ್ ಮೆಮೊರಿ ಕರೀತಾರಪ್ಪ ಅಂದ್ರು ವೋಲಾಟೈಲ್ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ ಸ್ನೇಹಿತರೆ? ವೋಲಾಟೈಲ್ ಮೆಮೊರಿ ಅಥವಾ ವೋಲಾಟೈಲ್ ಸ್ಮರಣೆ ಅಂತ ಕರೀತಾರೆ ಸ್ನೇಹಿತರೆ. ನೀವು ನೋಡ್ಬೋದು ಈ ಚಿತ್ರದಾಗ ಏನಪ್ಪಾ ಅಂದ್ರು ಇದು ರ್ಯಾಮ್ ಚಿತ್ರ ಇದೆ ಸ್ನೇಹಿತರೆ. ಇದನ್ನ ವೋಲಾಟೈಲ್ ಮೆಮೊರಿ ಯಾಕಂತ ಕರೀತಾರಪ್ಪ ಅಂದ್ರೆ ಇದಕ್ಕೆ ಕಾರಣ ಕಂಪ್ಯೂಟರ್ ನೋಡಿ ಸ್ನೇಹಿತರೆ, ನೀವು ಏನು MS ವರ್ಡ್ ಮಾಡಿರಿ, MS ಎಕ್ಸೆಲ್, MS ಪವರ್ ಪಾಯಿಂಟ್, ಆ ಟೈಮಲ್ಲಿ ನೀವು ಫೈಲ್ ಅನ್ನ ಸೇವ್ ಮಾಡದೇ ಇದ್ದಾಗ ಏನಪ್ಪಾ ಅಂದ್ರು ವಿದ್ಯುತ್ ಕಡಿತಗೊಂಡಾಗ ಮತ್ತೆ ವಿದ್ಯುತ್ ಬಂದಾಗ ಆ ಕಂಟೆಂಟ್ ನಿಮ್ ಕಂಪ್ಯೂಟರ್ ಅಲ್ಲಿ ಇರಲ್ಲ, ಅದು ಡಿಲೀಟ್ ಆಗುತ್ತೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರು ವೋಲಾಟೈಲ್ ಮೆಮೊರಿ ಇರುತ್ತೆ. ಓಕೆ, ಅದಕ್ಕೆ ವೋಲಾಟೈಲ್ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಸೊ ಈ ರ್ಯಾಮ್ ಬಲ್ಲಿ ಏನಪ್ಪಾ ಅಂದ್ರೆ ಇನ್ನು ಎರಡು ಟೈಪ್ ಆಫ್ ರ್ಯಾಮ್ ಇದೆ ಸ್ನೇಹಿತರೆ. ಮೊದಲನೇದಪ್ಪ ಅದು ಒಂದು ಸ್ಟ್ಯಾಟಿಕ್ ರ್ಯಾಮ್ ಅಂತಿದೆ, ಎಸ್ ರ್ಯಾಮ್ ಅಂತಿದೆ ಸ್ನೇಹಿತರೆ. ಎಸ್ ರ್ಯಾಮ್ ಅಥವಾ ಇದನ್ನ ಸ್ಟ್ಯಾಟಿಕ್ ರ್ಯಾಮ್ ಅಂತ ಕರೀತಾರೆ. ಸೊ ಈ ಸ್ಟ್ಯಾಟಿಕ್ ರ್ಯಾಮ್ ಏನಪ್ಪಾ ಅಂದ್ರು ಇದನ್ನ ಏನಪ್ಪಾ ಅಂದ್ರು ಬಹಳ ಕಾಸ್ಟ್ಲಿ ಇರುತ್ತೆ ಸ್ನೇಹಿತರೆ. ಇದನ್ನ ಸಾಮಾನ್ಯ ಜನರು ಅತಿ ಹೆಚ್ಚಾಗಿ ಬಳಸಲ್ಲ, ಇದನ್ನ ಸೊಫಿಸ್ಟಿಕೇಟೆಡ್ ಯೂಸರ್ಸ್ ಯೂಸ್ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರು ಈ ಸ್ಟ್ಯಾಟಿಕ್ ರ್ಯಾಮ್ ಏನಪ್ಪಾ ಅಂದ್ರು ವೇಗ ಏನಪ್ಪಾ ಅಂದ್ರು ಬಹಳ ಫಾಸ್ಟ್ ಆಗಿರುತ್ತೆ ಸ್ನೇಹಿತರೆ. ವೇಗ ಅತಿ ಹೆಚ್ಚಾಗಿ ಹೊಂದಿರ್ತದೆ ಸ್ಟ್ಯಾಟಿಕ್ ರ್ಯಾಮ್. ಅದೇ ರೀತಿ ಇದು ವೆಚ್ಚ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಾಗಿರುತ್ತೆ ಸ್ನೇಹಿತರೆ. ಇದರ ವೆಚ್ಚ ಕೂಡ ಏನಪ್ಪಾ ಅಂದ್ರು ಹೆಚ್ಚಾಗಿರುತ್ತೆ. ಅಂಡ್ ಇಲ್ಲಿ ಏನಪ್ಪಾ ಅಂದ್ರು ರಿಫ್ರೆಶ್ ಮಾಡುವ ಅವಶ್ಯಕತೆ ಇರಲ್ಲ. ಓಕೆ, ಮೆಮೊರಿಯನ್ನ ರಿಫ್ರೆಶ್ ಮಾಡ್ತಕ್ಕಂತ ಅವಶ್ಯಕತೆ ಇರೋದಿಲ್ಲ. ಸೊ ಅದಕ್ಕೆ ಏನಂತಾರೆ ಸ್ನೇಹಿತರೆ? ಸ್ಟ್ಯಾಟಿಕ್ ರ್ಯಾಮ್. ಏನಂತಾರೆ ಸ್ನೇಹಿತರೆ? ಸ್ಟ್ಯಾಟಿಕ್ ರ್ಯಾಮ್ ಅಥವಾ ಎಸ್ ರ್ಯಾಮ್ ಅಂತ ಕರೀತಾರೆ, ಸ್ಟ್ಯಾಟಿಕ್. ಓಕೆ, ಇದು ಮೊದಲನೇ ಟೈಪ್. ಇನ್ನೊಂದು ಎರಡನೇ ರ್ಯಾಮ್ ಅಲ್ಲಿ ಏನಪ್ಪಾ ಅಂದ್ರು ಇನ್ನೊಂದಿದೆ ಡಿ ರ್ಯಾಮ್ ಅಂತಿದೆ ಸ್ನೇಹಿತರೆ. ಡಿ ರ್ಯಾಮ್. ಸೊ ಡಿ ರ್ಯಾಮ್ ಅಂತಿದೆ. ಸೊ ಈ ಡಿ ರ್ಯಾಮ್ ಅಂದ್ರೆ ಡಿ ಅಂದ್ರೆ ಡೈನಾಮಿಕ್ ರ್ಯಾಮ್ ಸ್ನೇಹಿತರೆ, ಡೈನಾಮಿಕ್ ರ್ಯಾಮ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ಈ ಡಿ ರ್ಯಾಮ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಡಿ ರ್ಯಾಮ್ ಅನ್ನು ನೋಡಿದಾಗ ಇದರ ವೇಗ ಏನಪ್ಪಾ ಅಂದ್ರೆ ಕಡಿಮೆ ಇರ್ತದೆ ಸ್ನೇಹಿತರೆ. ಓಕೆ, ಯಾವ್ದಕ್ ಕಂಪೇರ್ ಮಾಡಿದಾಗ ಸ್ಟ್ಯಾಟಿಕ್ ರ್ಯಾಮಿಗೆ ಕಂಪೇರ್ ಮಾಡಿದಾಗ ಇದರ ವೇಗ ಏನಪ್ಪಾ ಅಂದ್ರು ಕಡಿಮೆ ಇರುತ್ತೆ ಸ್ನೇಹಿತರೆ. ವೇಗ ಕಡಿಮೆ ಇರುತ್ತೆ, ವೆಚ್ಚ ಕೂಡ ಕಡಿಮೆ ಇರುತ್ತೆ ಸ್ನೇಹಿತರೆ. ವೆಚ್ಚ ಕೂಡ ಏನಪ್ಪಾ ಅಂದ್ರು ಕಡಿಮೆ ಇರುತ್ತೆ ಸ್ನೇಹಿತರೆ.
ಅಂಡ್ ಇಲ್ಲಿ ರಿಫ್ರೆಶ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ರಿಫ್ರೆಶ್ ಮಾಡೋ ಅವಶ್ಯಕತೆ ಇರಲ್ಲ ಸ್ಟ್ಯಾಟಿಕ್ ರ್ಯಾಮ್ ಅಲ್ಲಿ, ಬಟ್ ಡೈನಾಮಿಕ್ ರ್ಯಾಮ್ ಅಲ್ಲಿ ನಾವು ರಿಫ್ರೆಶ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮೆಮೊರಿಯನ್ನ ರಿಫ್ರೆಶ್ ಮಾಡಬೇಕಾಗುತ್ತೆ. ಇದೇನಪ್ಪ ಅಂದ್ರು ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ರ್ಯಾಮ್ ಅಂಡ್ ಡೈನಾಮಿಕ್ ರ್ಯಾಮ್. ಅಂಡ್ ಮತ್ತೊಂದು ಎಕ್ಸಾಂಪಲ್ ಕೇಳಿದಾನ, ಪ್ರಸ್ತುತವಾಗಿ ಅತಿ ಹೆಚ್ಚಾಗಿ ಬಳಕೆಯಲ್ಲಿರುವ ರ್ಯಾಮ್ ಯಾವುದು ಅಂತ ಕೇಳಿದಾನ. ಓಕೆ, ಅದು ಯಾವ್ದಪ್ಪ ಅಂದ್ರೆ ಡಿ ರ್ಯಾಮ್ ಅಥವಾ DDR ರ್ಯಾಮ್ ಅಂತ ಬರ್ತಾ ಇದೆ. ಇದನ್ನೇನಪ್ಪ ಜನಸಾಮಾನ್ಯರು ಅತಿ ಹೆಚ್ಚಾಗಿ ನಮ್ಮ ಕಂಪ್ಯೂಟರ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ಯೂಟರ್ಗಳೆಲ್ಲ ನಾವು ಡಿ ರ್ಯಾಮ್ ಅನ್ನ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಇದೇನಪ್ಪ ಅಂದ್ರು ರ್ಯಾಮ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಸ್ಲೈಡ್. ಇವಾಗ ರಾಮ್ ಅಂತಿದೆ ಸ್ನೇಹಿತರೆ, ರಾಮ್. ಸೊ ರಾಮ್ ಸ್ಟ್ಯಾಂಡ್ಸ್ ಫಾರ್ ಇಲ್ಲಿ ನೋಡಿ ಸ್ನೇಹಿತರೆ, ರಾಮ್ ನ ವಿಸ್ತೃತ ರೂಪ ಏನಪ್ಪ ಅಂದ್ರು ರಾಮ್ ನ ಏನಪ್ಪ ಅಂದ್ರು ಇಲ್ಲಿ ವಿಸ್ತೃತ ರೂಪ ರೀಡ್ ಓನ್ಲಿ ಮೆಮೊರಿ ಅಂತಿದೆ ಸ್ನೇಹಿತರೆ. ರೀಡ್ ಓನ್ಲಿ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ ಇದನ್ನ. ಸೊ ರಾಮ್ ಅಲ್ಲಿ ಏನಪ್ಪ ಅಂದ್ರೆ ಡೇಟಾವನ್ನ ನೀವು ಓನ್ಲಿ ಓದಬಹುದು, ರೀಡ್ ಮಾಡಬಹುದು. ಓನ್ಲಿ ಡೇಟಾನ ಏನ್ ಮಾಡಬಹುದು, ನೀವು ರೀಡ್ ಮಾತ್ರ ಮಾಡಬಹುದು. ಅದನ್ನೇನಪ್ಪ ಅಂದ್ರು ರಾಮ್ ಅಂತ. ಈ ರಾಮ್ ಅನ್ನ ಯಾವ ಟೈಪ್ ಆಫ್ ಮೆಮೊರಿ ಅಂತಾರೆ ಅಂದ್ರೆ ವೋಲಾಟೈಲ್ ಅಲ್ಲ, ನಾನ್ ವೋಲಾಟೈಲ್ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಯಾವ ಮೆಮೊರಿ ಸ್ನೇಹಿತರೆ? ನಾನ್ ವೋಲಾಟೈಲ್ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಸೊ ನಾನ್ ವೋಲಾಟೈಲ್ ಮೆಮೊರಿ ಅಂದ್ರೆ ಏನು? ಸೊ ನಾನ್ ವೋಲಾಟೈಲ್ ಮೆಮೊರಿ ಅಂದ್ರೆ ಸ್ನೇಹಿತರೆ ನೆನ್ಪಿಡ್ರಿ, ನೀವು ಯಾವುದೇ ಒಂದು ಕಂಪ್ಯೂಟರ್ ಅಲ್ಲಿ ಫೈಲ್ ಅಥವಾ ಫೋಲ್ಡರ್ ಓಪನ್ ಅಥವಾ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ ಏನೋ ಮಾಡ್ತಾ ಇರ್ತೀರಿ. ಆ ಸಮಯದಲ್ಲಿ ಏನಪ್ಪಾ ಅಂದ್ರು ನೀವು ಫೈಲ್ ನ ಸೇವ್ ಮಾಡಿರ್ತೀರಿ. ಸೇವ್ ಮಾಡಿದಾಗ ಅಲ್ಲಿ ವಿದ್ಯುತ್ ಕಡಿತಗೊಂಡಾಗ ಮತ್ತೆ ಒಂದ್ಸರಿ ವಿದ್ಯುತ್ ಬರ್ತಲ್ಲ, ಆ ಟೈಮಲ್ಲಿ ಏನಪ್ಪಾ ಅಂದ್ರೆ ಕಂಟೆಂಟ್ ಡಿಲೀಟ್ ಆಗಲ್ಲ. ಆ ಕಂಟೆಂಟ್ ಆಸ್ ಇಟ್ ಇಸ್ ನಿಮ್ ಕಂಪ್ಯೂಟರ್ ಸೇವ್ ಆಗಿರುತ್ತೆ. ಆ ಕಾರಣಕ್ಕಾಗಿ ಇದನ್ನ ರಾಮ್ ಅಂತ, ರೀಡ್ ಓನ್ಲಿ ಮೆಮೊರಿ. ಸೊ ಓಕೆ ಸ್ನೇಹಿತರೆ, ಇಲ್ಲಿ ಈ ರಾಮ್ ಅಲ್ಲಿ ಏನಪ್ಪಾ ಅಂದ್ರು 3 ಟೈಪ್ ಆಫ್ ರಾಮ್ ಇದಾವೆ. ಒಂದು PROM, EPROM, EEPROM. ಇವಾಗ ಒಂದೊಂದಾಗಿ ಏನಪ್ಪಾ ಅಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದ್ರ ಮೇಲೆ ಏನಪ್ಪಾ ಅಂದ್ರು ಬಹಳಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ. ಓಕೆ, ಇಲ್ಲಿ ಏನಪ್ಪಾ ಅಂದ್ರು ರಾಮ್ ಅಲ್ಲಿ 3 ಟೈಪ್ ಇದೆ ಸ್ನೇಹಿತರೆ. 3 ಟೈಪ್ ಆಫ್ ರಾಮ್ ಇದೆ ಸ್ನೇಹಿತರೆ. ಸೊ ಮೊದಲನೇದು ಏನಪ್ಪಾ ಅಂದ್ರು PROM ಅಂತ ಇದೆ ಸ್ನೇಹಿತರೆ. PROM. ಸೊ PROM ಮೀನ್ಸ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ ಸ್ನೇಹಿತರೆ, P ಅಂದ್ರೆ ಇಲ್ಲಿ ಪ್ರೋಗ್ರಾಮೇಬಲ್ ಅಂತ ಆಗುತ್ತೆ. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಆಗುತ್ತೆ ಸ್ನೇಹಿತರೆ. ರೀಡ್ ಓನ್ಲಿ ಮೆಮೊರಿ. ಈ PROM ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದಾನೆ ಎಕ್ಸಾಮ್. ಇದನ್ನ ಏನಪ್ಪಾ ಅಂದ್ರೆ ವಿಡಿಯೋ ಗೇಮ್ಗಳಲ್ಲಿ ಅಥವಾ ಕನ್ಸೋಲ್ ವಿಡಿಯೋ ಗೇಮ್ಗಳಲ್ಲಿ ಇದನ್ನ ಬಳಸ್ತಾರೆ ಸ್ನೇಹಿತರೆ. ಈ ಪ್ರೋಗ್ರಾಮ್ PROM ಅಲ್ಲಿ ಏನಪ್ಪಾ ಅಂದ್ರೆ ಮಾಡಿರ್ತಕ್ಕಂಥ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಒಂದೇ ಸಾರಿ ಏನಪ್ಪಾ ಅಂದ್ರೆ ಬಳಕೆ ಮಾಡಬಹುದು. ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಕಂಟೆಂಟ್ ಅನ್ನ ಆಸ್ ಇಟ್ ಈಸ್ ನ ಉಪಯೋಗ ಮಾಡ್ಬೇಕು. ಅದನ್ನ PROM ಅಂತ ಸ್ನೇಹಿತರೆ. ಓಕೆ, ಒಂದೇ ಸಮಯದಾಗ ಏನಪ್ಪಾ ಅಂದ್ರೆ ಇದನ್ನ ಬಳಕೆ ಮಾಡ್ಬೇಕು ಸ್ನೇಹಿತರೆ. ಒಂದೇ ಸಮಯದ ಏನಪ್ಪಾ ಅಂದ್ರೆ ಇದನ್ನ ಬಳಕೆ ಮಾಡೋದಕ್ಕೆ PROM ಅಂತ ಕರೀತಾರೆ ಸ್ನೇಹಿತರೆ. ಇನ್ನೊಂದಿದೆ EPROM ಅಂತಿದೆ ಸ್ನೇಹಿತರೆ. ಯಾವ ರಾಮು? EPROM. ಸೊ EPROM ಮೀನ್ಸ್ ಎರಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ಏನಪ್ಪಾ ಅಂದ್ರು ಕಂಪ್ಯೂಟರ್ ಅಲ್ಲಿ ಇರ್ತಕ್ಕಂಥ ಡಾಟಾನ ಏನ್ ಮಾಡ್ಬೋದ್ರಿ ನಾವು ಎಲೆಕ್ಟ್ರಾನಿಕಲಿ ಎರೇಸ್ ಮಾಡಬಹುದ್ರಿ. ಡೇಟಾನ ಏನ್ ಮಾಡಬಹುದ್ರಿ? ಎರೇಸ್ ಮಾಡಬಹುದು ಪ್ರೋಗ್ರಾಮಿಕಲಿ. ಸಪೋಸ್ ನೀವು ನೋಡಿರ್ಬೋದು, ನಿಮ್ದು ಅಥವಾ ಯಾವ್ದಾದ್ರು ಎಲೆಕ್ಟ್ರಾನಿಕ್ ಡಿವೈಸ್ ವರ್ಕ್ ಮಾಡದೇ ಇದ್ದಾಗ ಏನಪ್ಪಾ ಅಂದ್ರೆ ನೀವು ಫ್ಲಾಶ್ ಓಡಿಸ್ತೀರ ಅಂತ ಹೇಳ್ತೀರಿ. ಫ್ಲಾಶ್ ಇಲ್ಲಿ ಏನಪ್ಪಾ ಅಂದ್ರು ಈ PROM ಡೇಟಾನ ಸ್ಟೋರ್ ಆಗಿರ್ತಕ್ಕಂಥ ಕಂಪ್ಯೂಟರ್ಗಳು ಏನಪ್ಪಾ ಅಂದ್ರು ಅಲ್ಟ್ರಾ ವೈಲೆಟ್ ಕಿರಣ, ನೇರಳಾತೀತ ಕಿರಣಗಳನ್ನ ಬಳಸಿ ಇಲ್ಲಿರ್ತಕ್ಕಂಥ ಡೇಟಾವನ್ನ ಏನ್ ಮಾಡ್ತೀರಿ ಸ್ನೇಹಿತರೆ? UV ಕಿರಣಗಳು ಅಥವಾ ನೇರಳಾತೀತ ಕಿರಣಗಳನ್ನ ಬಳಸಿ ಏನ್ ಮಾಡ್ತೀರಿ ಸ್ನೇಹಿತರೆ? ಆ ಕಂಪ್ಯೂಟರ್ ಅಥವಾ ಆ ಎಲೆಕ್ಟ್ರಾನಿಕ್ ಸಾಧನದಲ್ಲಿರ್ತಕ್ಕಂಥ ಮೆಮೊರಿಯನ್ನ ಏನಪ್ಪಾ ಅಂದ್ರೆ ಡಿಲೀಟ್ ಮಾಡ್ತೀರಿ ಸ್ನೇಹಿತರೆ. ಅದನ್ನ ಏನಪ್ಪಾ ಅಂದ್ರು PROM ಅಂತ ಕರೀತಾರೆ ಸ್ನೇಹಿತರೆ. PROM. ನೆಕ್ಸ್ಟ್ ಮೂರನೇದು ಇನ್ನೊಂದಿದೆ, ಅದನ್ನ EEPROM ಅಂತ ಕರೀತಾರೆ ಸ್ನೇಹಿತರೆ. EEPROM. ಸೊ EEPROM ಮೀನ್ಸ್ ಎಲೆಕ್ಟ್ರಿಕಲಿ ಎರಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಸೊ ಇದನ್ನೇನಪ್ಪ ಅಂದ್ರು ಪ್ರಸ್ತುತವಾಗಿ ನಾವು ಅತಿ ಹೆಚ್ಚಾಗಿ ಬಳಕೆಯಲ್ಲಿರೋ ರಾಮ್ ಯಾವ್ದಪ್ಪ ಅಂದ್ರು ಇದನ್ನ ನೋಡ್ರಿ. ಪ್ರಸ್ತುತವಾಗಿ ನಾವೇನ್ ಬಳಸ್ತಾ ಇದ್ದೇವಲ್ಲ ಈ ರಾಮ್ ಅನ್ನೇ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಇವಾಗ ಕಂಪ್ಯೂಟರ್ ಇರ್ತಕ್ಕಂಥ ಡೇಟಾನ ಡಿಲೀಟ್ ಮಾಡ್ಬೇಕಂದ್ರೆ ಈಸಿಯಾಗಿ ನಾವು ಎಲೆಕ್ಟ್ರಿಕಲಿ ಡಿಲೀಟ್ ಮಾಡಬಹುದು. ಎಲೆಕ್ಟ್ರಾನಿಕಲ್ ಏನಪ್ಪ ಅಂದ್ರೆ ಡಿಲೀಟ್ ಮಾಡೋದು. ಅದಕ್ಕೆ ಏನಪ್ಪ ಅಂದ್ರು EEPROM ಅಂತ ಕರೆಸ್ತಾರೆ. ಪ್ರಸ್ತುತವಾಗಿ ಇದನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಯಾಕೆ ಇದನ್ನ ಬಳಸ್ತಾ ಇದ್ದಾರೆ ಇತ್ತೀಚೆಗೆ ಏನಪ್ಪ ಅಂದ್ರು ಇದನ್ನಪ್ಪ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಬೂಟಿಂಗ್ ಮಾಡಲು ಕೂಡ ಸಹಕಾರಿಯಾಗಿದೆ EEPROM. ಓಕೆ, ಯಾವ ಕಾರಣಕ್ಕಾಗಿ? ಬೂಟಿಂಗ್ ಮಾಡಲು. ಸೊ ಇದು ಕೂಡ ಏನಪ್ಪ ಅಂದ್ರು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಟಾಪಿಕ್ ಇದೆ. ರಾಮ್ ಬಗ್ಗೆ ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಓಕೆ, ನೆಕ್ಸ್ಟ್ ನೋಡಿದಾಗ ಸ್ನೇಹಿತರೆ ಇದು ಕೂಡ ಏನಪ್ಪ ಅಂದ್ರೆ CD ಅಂತಿದೆ ಸ್ನೇಹಿತರೆ. CD. ಓಕೆ, CD ಅಂದ್ರೆ ಏನು? ಬಹಳಷ್ಟು ಎಕ್ಸಾಂಪಲ್ ಕೇಳಿದಾನೆ. CD ಅಂತಕ್ಕಂಥ ಏನಪ್ಪಾ ಅಂದ್ರೆ ಸ್ನೇಹಿತರೆ ಇದು ದೃಷ್ಟಿ ಶೇಖರಣಾ ಸಾಧನ ಅಂತಾರೆ ಸ್ನೇಹಿತರೆ. ದೃಷ್ಟಿ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಅಂತಾರೆ ಇದನ್ನ. ಏನಂತಾರೆ ಸ್ನೇಹಿತರೆ? ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್. ಹಾಗಾದ್ರೆ CD ಯ ವಿಸ್ತೃತ ರೂಪ ಏನು?
ಹಾಗಾದ್ರೆ ಸಿಡಿಯ ವಿಸ್ತೃತ ನೋಡಿ ಸ್ನೇಹಿತರೆ, ಸಿಡಿ ಏನಪ್ಪ ಅಂದ್ರು ಕಾಂಪ್ಯಾಕ್ಟ್ ಡಿಸ್ಕ್ ಅಂತಾರೆ ಸ್ನೇಹಿತರೆ, ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಕರೀತಾರೆ ಸ್ನೇಹಿತರೆ, ಕಾಂಪ್ಯಾಕ್ಟ್ ಡಿಸ್ಕ್. ಈ ಸಿಡಿ ಏನಪ್ಪ ಅಂದ್ರು ಶೇಖರಣಾ ಸಾಮರ್ಥ್ಯ ಎಷ್ಟು ಡೇಟಾನ ಸ್ಟೋರ್ ಮಾಡುವ, ಅದೇ ರೀತಿ ಇದ್ರ ವ್ಯಾಸ ಎಷ್ಟು ಅಂತ ಕೇಳಿದಾನೆ ಎಕ್ಸಾಮ್. ಸೊ ಸ್ನೇಹಿತರೆ, ಈ ಸಿಡಿಯ ವ್ಯಾಸವನ್ನು ಕೇಳಿದಾಗ ಈ ಸಿಡಿಯ ವ್ಯಾಸ ಎಷ್ಟಿರ್ತದಪ್ಪ ಅಂತಂದ್ರು, ಈ ಸಿಡಿಯ ವ್ಯಾಸ 12 ಸೆಂಟಿಮೀಟರ್ ಇರುತ್ತೆ ಸರ್, 12 ಸೆಂಟಿಮೀಟರ್. ಹಾಗಾದ್ರೆ ಈ ನೋಡ್ಬೋದು ನೀವು ಸೋನಿ ಕಂಪನಿದು ಒಂದೇನಪ್ಪ ಅಂದ್ರು ಸಿಡಿ ಇದೆ ಸ್ನೇಹಿತರೆ, ನೋಡ್ಬೋದು ಎಷ್ಟು ಡೇಟಾನ ಸ್ಟೋರ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಬರ್ದಿದೆ 700 MB. ಓಕೆ, ಒಂದು ಸಿಡಿಯಲ್ಲಿ ನಾವು ಎಷ್ಟು ಡೇಟಾ ಸ್ಟೋರ್ ಮಾಡ್ಬೋದು ಸ್ನೇಹಿತರೆ? ಓಕೆ, ಇಲ್ಲಿ ಎಷ್ಟು ಡೇಟಾವನ್ನ ಸ್ಟೋರ್ ಮಾಡಬಹುದು, ಶೇಖರಣೆ ಮಾಡಬಹುದು ಸ್ನೇಹಿತರೆ. ಎಷ್ಟು ಮಾಡಬಹುದು ಸ್ನೇಹಿತರೆ? 700 MB ಏನಪ್ಪ ಅಂದ್ರು ಡೇಟಾವನ್ನ ನಾವು ಸ್ಟೋರ್ ಮಾಡಬಹುದು. ಓಕೆ, ಹಾಗಾದ್ರೆ ಸಿಡಿಯನ್ನು ಯಾರು ಮೊದಲು ಪರಿಚಯಿಸಿದವರು? ನೋಡಿ ಸ್ನೇಹಿತರೆ, ಚಿತ್ರದಲ್ಲಿ ಏನಪ್ಪ ಅಂದ್ರು ಸೋನಿ ಅಂತ ಕಾಣುತ್ತಾ ಇದೆ, ಸೋನಿ. ಓಕೆ, ಸೋನಿ ಕಂಪನಿ ಏನಪ್ಪ ಅಂದ್ರು ಮೊಟ್ಟ ಮೊದಲ ಬಾರಿಗೆ ಸಿಡಿಯನ್ನ ಪರಿಚಯಿಸ್ತಾರೆ ಸ್ನೇಹಿತರೆ. 1976ರಲ್ಲಿ ಏನಪ್ಪ ಅಂದ್ರು ಸೋನಿ ಕಂಪನಿ ಏನಪ್ಪ ಅಂದ್ರು ಸೋನಿ ಸಂಸ್ಥೆ ಮೊದಲ ಸಿಡಿಯನ್ನ ಪರಿಚಯಿಸ ಸ್ನೇಹಿತರೆ. ಓಕೆ, ಮೊದಲ ಸಿಡಿಯನ್ನ ಪರಿಚಯ. ಈ ರೀತಿ ಏನಪ್ಪ ಅಂದ್ರು ಸಿಡಿ, ಹಾಗೇನು ಸಿಡಿಯಲ್ಲಿ 3 ಟೈಪ್ ಆಫ್ ಸಿಡಿ ಇದಾವೆ ಸ್ನೇಹಿತರೆ. ಸೊ ಮೊದಲಿಂದ ಏನಪ್ಪ ಅಂದ್ರು ಸಿಡಿ ರಾಮ್ ಅಂತಿದೆ ಸ್ನೇಹಿತರೆ, ಸಿಡಿ ರಾಮ್, CDR ಸ್ನೇಹಿತರೆ. ಈ ಸಿಡಿ ರಾಮ್ ಅಂದ್ರೆ ಏನಪ್ಪಾ ಅಂದ್ರು ನಿಮ್ ಕಂಪ್ಯೂಟರ್ ಅಲ್ಲಿ ಏನಪ್ಪಾ ಅಂದ್ರು ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಏನಪ್ಪ ಸಿಡಿ ರಾಮ್ ಅನ್ನ ಇನ್ಸರ್ಟ್ ಮಾಡಿ ಪಿಕ್ಚರ್ ಅನ್ನು ನೋಡ್ತಿಲ್ಲ, ಆಸ್ ಇಟ್ ಈಸ್ ಅದನ್ನ ನೋಡ್ಬೋದು, ಸಿಡಿ ರಾಮ್ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ CDR ಮೀನ್ಸ್ ಸಿಡಿ ರಿಕಾರ್ಡ್. ಓಕೆ, ನೀವು MT ಸಿಡಿ ಅನ್ನ ತಗೊಂಡು ಸಿಡಿ ಅಲ್ಲಿ ಏನಪ್ಪಾ ಅಂದ್ರೆ ಏನಾದ್ರು ರಿಕಾರ್ಡಿಂಗ್ ಮಾಡಿ ನೋಡ್ಬೋದು, ಅದನ್ನ ಸಿಡಿ ರಿಕಾರ್ಡ್ ಅಂತ ಸ್ನೇಹಿತರೆ. ಅದೇ ರೀತಿ CDRW ಅಂತಿದೆ, CDRW ಮೀನ್ಸ್ ರೀಡ್ ಅಂಡ್ ರೈಟ್. ಓಕೆ, ಆ ಸಿಡಿಯಲ್ಲಿ ನೀವು ರೆಕಾರ್ಡ್ ಮಾಡಬಹುದು ಮತ್ತೆ ಡಿಲೀಟ್ ಮಾಡಬಹುದು, ಅದನ್ನ CDRW ಅಂತ ಕರೀತಾರೆ ಸ್ನೇಹಿತರೆ. ಈ ರೀತಿ ಏನಪ್ಪ ಅಂದ್ರು ಸಿಡಿ ಬಗ್ಗೆ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ DVD ಅಂತಿದೆ, DVD. ಓಕೆ, ಸೊ DVD ವಿಸ್ತೃತ ರೂಪ ಏನಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಸೊ ನೋಡಿ ಸ್ನೇಹಿತರೆ, DVDಯ ವಿಸ್ತೃತ ರೂಪ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಹಾಗಾದ್ರೆ DVD ವ್ಯಾಸ ಎಷ್ಟು ಅಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. DVD ವ್ಯಾಸ ಏನಪ್ಪ ಅಂದ್ರು ಎಷ್ಟಿರುತ್ತೆ ಸ್ನೇಹಿತರೆ? 12 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಇದ್ರ ವ್ಯಾಸ ಇರುತ್ತೆ. ಹಾಗಾದ್ರೆ ಎಷ್ಟು ಏನಪ್ಪ ಅಂದ್ರೆ ಡೇಟಾನ ಸ್ಟೋರ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ DVD ಅಲ್ಲಿ ನಾವು ಎಷ್ಟು ಡೇಟಾ ಸ್ಟೋರ್ ಮಾಡ್ಬೋದು? ಶೇಖರಣಾ ಸಾಮರ್ಥ್ಯ. ಓಕೆ, ಎಷ್ಟು ಏನಪ್ಪ ಅಂದ್ರು ಶೇಖರಣೆಯನ್ನ ಮಾಡ್ಬೋದಪ್ಪ ಅಂದ್ರು ಇಲ್ಲಿ 4.7 GB ಟು 17.8 GB ಡಾಟಾ ಏನ್ ಮಾಡ್ಬೋದು ಸ್ನೇಹಿತರೆ? DVD ಅಲ್ಲಿ ನಾವು ಸ್ಟೋರ್ ಮಾಡ್ಬೋದು, ಸ್ಟೋರ್ ಮಾಡೋದು. ಹಾಗಾದ್ರೆ DVD ಅನ್ನು ಯಾರು ಪರಿಚಯಿಸಿದರು? ಓಕೆ, ಇಲ್ಲಿ ನೋಡ್ಬೋದು ಅಗೇನ್ ಸ್ನೇಹಿತರೆ, ಇಲ್ಲಿ ಏನಿದೆ ಸ್ನೇಹಿತರೆ? ಸೋನಿ ಅಂತಿದೆ, ಸೋನಿ. ಓಕೆ, ಇದನ್ನ ಸೋನಿ ಕಂಪನಿದವರು ಪರಿಚಯಿಸಿದ್ದಾರೆ. ಯಾವ ವರ್ಷ ಏನಪ್ಪ ಅಂದ್ರು ಇದನ್ನ ಸೋನಿ ಸಂಸ್ಥೆ, ಓಕೆ, ಸೋನಿ ಸಂಸ್ಥೆ ಏನಪ್ಪ ಅಂದ್ರು ಇದನ್ನ ಪರಿಚಯಿಸ್ತಾರೆ. ಯಾವ ವರ್ಷ? 1995ರಲ್ಲಿ ಏನಪ್ಪ ಅಂದ್ರು ಇದನ್ನ ಪರಿಚಯಿಸ್ತಾರೆ ಸ್ನೇಹಿತರೆ, DVD ಅನ್ನ. ಓಕೆ, ಇದೇನಪ್ಪ ಅಂದ್ರೆ DVD ಬಗ್ಗೆ ಮಾಹಿತಿ. ಓಕೆ, DVD ಅನ್ನು ಕೂಡ ಏನಪ್ಪ ಅಂದ್ರೆ ದೃಷ್ಟಿ ಶೇಖರಣಾ ಸಾಧನ ಅಥವಾ ಆಪ್ಟಿಕಲ್ ಸ್ಟೋರೇಜ್ ಡಿವೈಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಡುವ ಸ್ನೇಹಿತರೆ, ಫ್ಲಾಪಿ ಡಿಸ್ಕ್ ಅಂತಿದೆ, ಫ್ಲಾಪಿ ಡಿಸ್ಕ್. ಓಕೆ, ಈ ಫ್ಲಾಪಿ ಡಿಸ್ಕ್ ಏನಪ್ಪ ಅಂದ್ರು ಕಾಂತೀಯ ಶೇಖರಣಾ ಸಾಧನ ಅಂತ ಕರೀತಾರೆ ಸ್ನೇಹಿತರೆ, ಕಾಂತೀಯ ಶೇಖರಣಾ ಸಾಧನ. ಹಾಗಾದ್ರೆ ಈ ಫ್ಲಾಪಿ ಡಿಸ್ಕ್ ಅನ್ನ ಏನಪ್ಪ ಅಂದ್ರು ಮೊಟ್ಟ ಮೊದಲ ಬಾರಿಗೆ ಯಾರು ಪರಿಚಯಿಸಿದ್ರು? ಓಕೆ, ಈ ಫ್ಲಾಪಿ ಡಿಸ್ಕ್ ಅನ್ನ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ IBM ಸಂಸ್ಥೆ ಏನಪ್ಪ ಅಂದ್ರು ಇದನ್ನ ಪರಿಚಯಿಸಿದ ಸಂಸ್ಥೆ. ಓಕೆ, IBM ಸಂಸ್ಥೆ 1972ರಲ್ಲಿ ಏನಪ್ಪ ಅಂದ್ರು ಮೊಟ್ಟ ಮೊದಲ ಬಾರಿಗೆ ಫ್ಲಾಪಿ ಡಿಸ್ಕ್ ಅನ್ನ ಪರಿಚಯಿಸಿದ ಸ್ನೇಹಿತರೆ. ಈ ಫ್ಲಾಪಿ ಡಿಸ್ಕ್ ಉದ್ದೇಶ ಏನಪ್ಪ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ ಗಳನ್ನ ಮಾಡೋ ಸಲುವಾಗಿ ಏನಪ್ಪ ಅಂದ್ರೆ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಸ್ನೇಹಿತರೆ, ಫ್ಲಾಪಿ ಡಿಸ್ಕ್. ಓಕೆ, ಈ ಫ್ಲಾಪಿ ಡಿಸ್ಕ್ ಅಲ್ಲಿ ನೋಡಿದಾಗ ಈ ಫ್ಲಾಪಿ ಡಿಸ್ಕ್ ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದ್ರೆ ನೋಡಿದ ಚಿತ್ರದಲ್ಲಿ ಸುರುಳಿ ಆಕಾರದ ಏನಪ್ಪ ಅಂದ್ರು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರತಕ್ಕಂತ ಒಂದು ಶೇಖರಣಾ ಸಾಧನ ಇದೆ. ಓಕೆ, ಇದರಲ್ಲಿ ಏನಪ್ಪ ಅಂದ್ರು ಫ್ಲಾಪಿ ಡಿಸ್ಕ್ ಅಲ್ಲಿ 3 ಟೈಪ್ ಆಫ್ ಫ್ಲಾಪಿ ಡಿಸ್ಕ್ ಇದಾವೆ ಸ್ನೇಹಿತರೆ. ಸೊ ಫಸ್ಟ್ ಏನಪ್ಪ ಅಂದ್ರು 8 ಇಂಚ್ ಫ್ಲಾಪಿ ಡಿಸ್ಕ್ ಅಂತಿದೆ, 8 ಇಂಚ್ ಫ್ಲಾಪಿ ಡಿಸ್ಕ್. ಇದರ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದಾನೆ ಎಕ್ಸಾಮ್. ಸೊ 8 ಇಂಚಿನ ಇರತಕ್ಕಂತ ಫ್ಲಾಪಿ ಡಿಸ್ಕ್ ಅನ್ನ ಶೇಖರಣಾ ಸಾಮರ್ಥ್ಯ 1.22 MB. ಓಕೆ, ಇದು ಏನ್ ಕಾಣ್ತಾ ಇದೆಲ್ಲ ನಿಮ್ ಸ್ನೇಹಿತರೆ 8 ಸೆಂಟಿಮೀಟರ್ ಫ್ಲಾಪಿ ಡಿಸ್ಕ್. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ರೆಡ್ ಕಲರ್ ಕಾಣಬಹುದು, ಇದು ಏನಪ್ಪ ಅಂದ್ರು 5.5 ಇಂಚ್ ಫ್ಲಾಪಿ ಡಿಸ್ಕ್ ಇದೆ. ಇದ್ರ ಶೇಖರಣಾ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ. ಇದರ ಸಾಮರ್ಥ್ಯ ಕೂಡ ಸ್ನೇಹಿತರೆ 1.22 MB ಅಂತಿದೆ. ಓಕೆ, ಆಮೇಲೆ ಇನ್ನೊಂದು ನಿಮ್ಗೆ ಕಾಣ್ತಾ ಇದೆ ಸಣ್ಣದಾಗಿರ್ತಕ್ಕಂಥ ಫ್ಲಾಪಿ ಡಿಸ್ಕ್, ಇದ್ರ ಬಗ್ಗೆನ ಕೇಳಿದಾನೆ. ಇದ್ರ ಸೈಜ್ ಎಷ್ಟನಪ್ಪ ಅಂದ್ರೆ ಇದ್ರ ವ್ಯಾಸ ಎಷ್ಟಿರುತ್ತೆಪ್ಪ ಅಂದ್ರು ಇದೇನಪ್ಪ ಅಂದ್ರು 3.1/4 ಇಂಚ್, 3.1/4 ಇಂಚ್. ಇದರ ಶೇಖರಣಾ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ ಇದರ ಶೇಖರಣಾ ಸಾಮರ್ಥ್ಯ 1.44 MB.
ಓಕೆ, ಇಷ್ಟು ಸಣ್ಣ ಗಾತ್ರದ ಏನಪ್ಪಾ ಅಂದ್ರೆ ಫ್ಲಾಪಿ ಡಿಸ್ಕ್ ಗಳನ್ನ ಏನಪ್ಪಾ ಅಂದ್ರು ನಾವು ಉಪಯೋಗಿಸ್ತಾ, ಇತ್ತೀಚೆಗೆ ಇದನ್ನ ಯಾರು ಉಪಯೋಗಿಸ್ತಾ ಇಲ್ಲ ಸ್ನೇಹಿತರೆ. ಓಕೆ ಓಕೆ, ಯಾವ 3 ಟೈಪ್ ಆಫ್ ಇದೆ ಸ್ನೇಹಿತರೆ. 8 ಇಂಚ್ ದಟ್ ಇಸ್ 1.22 MB, 5.5 inch 1.22 MB, ಅಗೇನ್ 3.5 inch ದಟ್ ಇಸ್ 1.44 MB. ಈ ರೀತಿ ಏನಪ್ಪಾ ಅಂದ್ರು ಫ್ಲಾಪಿ ಡಿಸ್ಕ್ ಮೇಲೆ ಏನಪ್ಪಾ ಅಂದ್ರೆ ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ ಎಕ್ಸಾಮ್. ಓಕೆ, ನೆಕ್ಸ್ಟ್ ನೋಡೋದು ಸ್ನೇಹಿತರೆ, ಇದನ್ನ ಹಾರ್ಡ್ ಡಿಸ್ಕ್ ಅಂತ ಕರೀತಾರೆ, HDD ಅಂತ ಕರೀತಾರೆ ಸ್ನೇಹಿತರೆ, ಅಥವಾ ಹಾರ್ಡ್ ಡಿಸ್ಕ್. ಓಕೆ, ಸೊ ಹಾರ್ಡ್ ಡಿಸ್ಕ್ ಅಂತಕ್ಕಂಥ ನೀವು ಚಿತ್ರದಲ್ಲಿ ನೋಡ್ಬೋದು ಸ್ನೇಹಿತರೆ. ಓಕೆ, ಹಾಗಾದ್ರೆ ಹಾರ್ಡ್ ಡಿಸ್ಕ್ ಏನಪ್ಪ ಅಂದ್ರು ಮೊಟ್ಟ ಮೊದಲ ಬಾರಿಗೆ ಯಾರು ಪರಿಚಯಿಸಿದ್ರು? ಹಾರ್ಡ್ ಡಿಸ್ಕ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಪರಿಚಯಿಸಿದ್ರಪ್ಪ ಅಂದ್ರು ಇದನ್ನ 1956ರಲ್ಲಿ IBM ಸಂಸ್ಥೆ ಇದನ್ನ ಪರಿಚಯಿಸಿತು ಸ್ನೇಹಿತರೆ. IBM ಸಂಸ್ಥೆ. ಓಕೆ, ಎಷ್ಟು MB ಏನಪ್ಪ ಅಂದ್ರೆ ಹಾರ್ಡ್ ಡಿಸ್ಕ್ ಮೊದಲು ಪರಿಚಯಿಸ್ತಾರಪ್ಪ ಅಂದ್ರು 100 MB ಏನಪ್ಪ ಅಂದ್ರು ಮೊದಲ ಹಾರ್ಡ್ ಡಿಸ್ಕ್ ಅನ್ನ IBM ಸಂಸ್ಥೆ ಪರಿಚಯಿಸಿದೆ. ಸೊ ಹಾಗಾದ್ರೆ ಈ ಹಾರ್ಡ್ ಡಿಸ್ಕ್ ಇನ್ನೊಂದು ಹೆಸರು ಇದೆ ಸ್ನೇಹಿತರೆ, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ. ಈ ಹಾರ್ಡ್ ಡಿಸ್ಕ್ ಏನಪ್ಪ ಅಂದ್ರು ವಿಂಚೆಸ್ಟರ್ ಡಿಸ್ಕ್ ಅಂತ ಕರೀತಾರೆ ಸ್ನೇಹಿತರೆ. ವಿಂಚೆಸ್ಟರ್ ಡಿಸ್ಕ್ ಅಂತ ಕರೀತೀವಿ ಸ್ನೇಹಿತರೆ. ಇದು ಕೂಡ ಕ್ವಶನ್ ಕೇಳಿದ. ಇವಾಗ ನೋಡ್ರಿ ಸ್ನೇಹಿತರೆ, ಚಿತ್ರ ನೋಡಬಹುದು. ಈ ಚಿತ್ರದಲ್ಲಿ ಏನಪ್ಪಾ ಅಂದ್ರು ಈ ರೀತಿ ಏನಪ್ಪಾ ಅಂದ್ರೆ ಸುರುಳಿ ಆಕಾರ ಕಾಣ್ತಾ ಇದೆ, ನಿಮ್ಗೆ ರೌಂಡ್ ಹೊದಿಕೆ ಕಾಣ್ತಾ ಇದೆ. ಅಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನಪ್ಪಾ ಅಂದ್ರು ಫೈಲ್ ತರ ಏನಪ್ಪಾ ಅಂದ್ರೆ ಇಟ್ಟಿದ್ದಾರೆ ಸುರುಳಿ ಆಕಾರ. ಇದೇನಪ್ಪಾ ಅಂದ್ರು ಇದಕ್ಕೆ ಏನಂತಾರ ಅಂತ ಕೇಳಿದಾನೆ. ಓಕೆ, ಸುರುಳಿ ಆಕಾರದ ಏನಪ್ಪಾ ಅಂತರು ಹೊದಿಕೆ, ಪ್ಲಾಸ್ಟಿಕ್ ಹೊದಿಕೆ ಜೊತೆ ಏನಪ್ಪಾ ಅಂದ್ರೆ ಹೊಂದಿರತಕ್ಕಂಥದಕ್ಕೆ ಏನಪ್ಪಾ ಅಂದ್ರೆ ಡಿಸ್ಕ್ ಪ್ಯಾಕ್ ಅಂತ ಸ್ನೇಹಿತರೆ. ಇದನ್ನ ಡಿಸ್ಕ್ ಪ್ಯಾಕ್ ಅಂತ ಕರೀತಾರೆ ಸ್ನೇಹಿತರೆ. ಡಿಸ್ಕ್ ಪ್ಯಾಕ್, ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ. ಹಾಗಾದ್ರೆ ಈ ಹಾರ್ಡ್ ಡಿಸ್ಕ್ ಅನ್ನ ನೋಡಿದಾಗ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಈ ಹಾರ್ಡ್ ಡಿಸ್ಕ್ ಅಲ್ಲಿ ಈ ರೀತಿ ಇರುತ್ತೆ ಸ್ನೇಹಿತರೆ, ರೌಂಡ್ 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 ರೌಂಡ್. ಓಕೆ, ಇದನ್ನ ಏನಂತಾರಪ್ಪ ಅಂದ್ರು ಟ್ರ್ಯಾಕ್ಸ್ ಅಂತ ಕರೀತಾರೆ ಸ್ನೇಹಿತರೆ, ಟ್ರ್ಯಾಕ್ಸ್. ಓಕೆ, ನೀವು ಯಾವುದೇ ಮಾಹಿತಿ ಕಂಪ್ಯೂಟರ್ ಅಲ್ಲಿ ಶೇಖರಣೆ ಮಾಡೋ ಸಮಯದಲ್ಲಿ, ಡಾಟಾವನ್ನು ಸ್ಟೋರ್ ಮಾಡೋ ಸಮಯದಲ್ಲಿ ಆ ಮಾಹಿತಿ ಎಲ್ಲ ಏನಪ್ಪಾ ಅಂದ್ರು ಬ್ಯಾಂಡ್ ಗಳ ಮೂಲಕ ಏನಪ್ಪಾ ಅಂದ್ರು ಟ್ರ್ಯಾಕ್ಸ್ ಅಲ್ಲಿ ಶೇಖರಣೆ ಆಗ್ತದೆ ಸ್ನೇಹಿತರೆ. ಅಂಡ್ ಅಲ್ಲಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರು ಇಲ್ಲಿ ಬರುತ್ತೆ ಸ್ನೇಹಿತರೆ, ಇಲ್ಲಿ. ಸೊ ಈ ಪ್ಲೇಸ್ ಅನ್ನ ಸೆಕ್ಟರ್ಸ್ ಅಂತ ಕರೀತಾರೆ ಸ್ನೇಹಿತರೆ, ಸೆಕ್ಟರ್ಸ್. ಓಕೆ, ಟ್ರ್ಯಾಕ್ ಗಳಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರು ಸೆಕ್ಟರ್ ಗಳಲ್ಲಿ ಏನಪ್ಪಾ ಅಂದ್ರು ಶೇಖರಣೆ ಆಗುತ್ತೆ ಸ್ನೇಹಿತರೆ ಲೇಟರ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಓಕೆ, ಸೊ ಹಾರ್ಡ್ ಡಿಸ್ಕ್ ಏನಪ್ಪಾ ಅಂದ್ರು ಹಾರ್ಡ್ ಡಿಸ್ಕ್ ನ ವೇಗ ಎದುರುಗಳಿತಾನೆ ಅಂತ ಕೇಳಿದಾನೆ ಸ್ನೇಹಿತರೆ. ಹಾರ್ಡ್ ಡಿಸ್ಕ್ ನ ವೇಗವನ್ನು RPM ಗಳಲ್ಲಿ ಅಳಿತಾರೆ ಸ್ನೇಹಿತರೆ. RPM. ಸೊ RPM ಅಂದ್ರೆ ಏನು ಸ್ನೇಹಿತರೆ? ರಿವೊಲ್ಯೂಷನ್ಸ್ ಪರ್ ಮಿನಿಟ್ ಅಂತ ಕರೀತಾರೆ ಸ್ನೇಹಿತರೆ. ರಿವೊಲ್ಯೂಷನ್ ಪರ್ ಮಿನಿಟ್ ಏನಪ್ಪಾ ಅಂದ್ರು ಇದು ಹಾರ್ಡ್ ಡಿಸ್ಕ್ ನ ವೇಗವನ್ನು ಅಳಿತಕ್ಕಂಥ ಸ್ನೇಹಿತರೆ, ಹಾರ್ಡ್ ಡಿಸ್ಕ್ ನ ವೇಗ. ಅಂಡ್ ಕಂಪ್ಯೂಟರ್ ಅಲ್ಲಿ ಓಕೆ, ನಾವು ಏನ್ ಡಾಟಾ ಸ್ಟೋರ್ ಮಾಡ್ತಿಲ್ಲ, ಸ್ಟೋರ್ ಆದಾಗ ಡಾಟಾ ಯಾವ ರೀತಿ ಸ್ಟೋರ್ ಆಗುತ್ತೆ, ಶೇಖರಣೆ ಆಗುತ್ತೆ ಅಂದ್ರೆ ಪಾರ್ಟಿಷನ್ ಗಳಲ್ಲಿ. ಓಕೆ ಸ್ನೇಹಿತರೆ, ಈ ಹಾರ್ಡ್ ಡಿಸ್ಕ್ ಅಲ್ಲಿ ಡಾಟಾ ಯಾವ ರೀತಿ ಸ್ಟೋರ್ ಆಗುತ್ತೆ ಅಂದ್ರೆ ಪಾರ್ಟಿಷನ್ ಗಳಲ್ಲಿ. ಓಕೆ, ಹಂತ ಭಾಗಗಳಾಗಿ, ಡ್ರೈವ್ ಗಳಾಗಿ ಏನಪ್ಪಾ ಅಂದ್ರೆ ಕ್ರಿಯೇಟ್ ಆಗಿ ಡೇಟಾ ಏನಪ್ಪಾ ಅಂದ್ರೆ ಸ್ಟೋರ್ ಆಗುತ್ತೆ ಎಲ್ಲಿ? ಹಾರ್ಡ್ ಡಿಸ್ಕ್ ಅಲ್ಲಿ. ಓಕೆ, ಈ ರೀತಿ ಏನಪ್ಪಾ ಅಂದ್ರು ಬಹಳಷ್ಟು ಎಕ್ಸಾಮ್ ಅಲ್ಲಿ ಹಾರ್ಡ್ ಡಿಸ್ಕ್ ಬಗ್ಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ಹಾರ್ಡ್ ಡಿಸ್ಕ್ ಏನಪ್ಪಾ ಅಂದ್ರೆ ಇದು ಕಾಂತೀಯ ಶೇಖರಣಾ ಸಾಧನ ಅಥವಾ ಮ್ಯಾಗ್ನೆಟಿಕ್ ಸ್ಟೋರೇಜ್ ಡಿವೈಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಇದೇನಪ್ಪಾ ಅಂದ್ರೆ ಹಾರ್ಡ್ ಡಿಸ್ಕ್ ಬಗ್ಗೆ ಮಾಹಿತಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಲೈಡ್. ಇವಾಗ ನೋಡಬಹುದು ಸ್ನೇಹಿತರೆ, ಇಲ್ಲಿ ಆಕ್ಚುಲಿ ಇನ್ನೊಂದು ಟೈಪ್ ಆಫ್ ಮೆಮೊರಿ ಇದೆ, ಅಥವಾ ಇನ್ನೊಂದು ಟೈಪ್ ಆಫ್ ಮೆಮೊರಿ ಏನಪ್ಪಾ ಅಂದ್ರೆ ಕ್ಯಾಶ್ ಮೆಮೊರಿ ಅಂತಾರೆ, ಅಥವಾ ಕ್ಯಾಶೆ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲೊಂದು ಮೆಮೊರಿ ಇದೆ. ಈ ಮೆಮೊರಿ ಏನಪ್ಪಾ ಅಂದ್ರೆ ಏನ್ ಬರ್ದಿನಪ್ಪ ಅಂದ್ರು ಕ್ಯಾಶ್ ಮೆಮೊರಿ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನ ಕ್ಯಾಶ್ ಮೆಮೊರಿ ಅಥವಾ ಕ್ಯಾಶ್ ಸ್ಮರಣೆ ಅಂತ ಕರೀತಾರೆ. ಸೊ ಯಾಕೆ ಯೂಸ್ ಮಾಡ್ತಾರೆ ಈ ಮೆಮೊರಿಯನ್ನ ಕಂಪ್ಯೂಟರ್ ಏನಪ್ಪಾ ಅಂದ್ರು ಈ ಆಕ್ಚುಲಿ ಇದು ಏನಪ್ಪಾ ಅಂದ್ರು ಮೆಮೊರಿ ಕಾಣಂಗಿಲ್ಲ ಸರ್ ಸ್ನೇಹಿತರೆ. ಓಕೆ, ಈ ಮೆಮೊರಿ ಆಕ್ಚುಲಿ ಏನಪ್ಪಾ ಅಂದ್ರೆ ಕಾಣಂಗಿಲ್ಲ. ಇಲ್ಲೇನಪ್ಪಾ ಅಂದ್ರು ಕ್ಯಾಶೆ ಮೆಮೊರಿ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಲು. ಓಕೆ, ಯಾವ ಒಂದು ಉದ್ದೇಶಕ್ಕೆ ಯೂಸ್ ಮಾಡ್ತಾರೆ ಸ್ನೇಹಿತರೆ? ಕಂಪ್ಯೂಟರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಈಗ ಮೆಮೊರಿಯನ್ನು ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಮೆಮೊರಿ ಎಲ್ಲಿ ಬರುತ್ತೆ ಅಂತ ಕೇಳಿದ. ಸೊ ಕ್ಯಾಶೆ ಮೆಮೊರಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, CPU ಇದೆ ಅಂಡ್ ಮೇನ್ ಮೆಮೊರಿ ಇದೆ. CPU ಮತ್ತು ಮೇನ್ ಮೆಮೊರಿ ನಡುವೆ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಮೆಮೊರಿಯನ್ನ ಏನಪ್ಪಾ ಅಂದ್ರು ಕ್ಯಾಶೆ ಮೆಮೊರಿ ಅಂತಾರೆ. ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ. ಕ್ಯಾಶೆ ಮೆಮೊರಿ ಏನಪ್ಪಾ ಅಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಅದು CPU ಮತ್ತು ಮೇನ್ ಮೆಮೊರಿ ನಡುವೆ. ಓಕೆ, ಇದು ಕೂಡ ಏನಪ್ಪಾ ಅಂದ್ರೆ ಮೆಮೊರಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇದು ಕ್ಯಾಶೆ ಮೆಮೊರಿ ಅಂತ. ಇದೇನಪ್ಪಾ ಅಂದ್ರೆ ಕಂಪ್ಯೂಟರ್ ಎಫಿಷಿಯಂಟ್ ಅಥವಾ ಕಂಪ್ಯೂಟರ್ ಫಾಸ್ಟ್ ಆಗಿ ತ್ವರಿತ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಕಾರ್ಯವನ್ನು ಮಾಡಕ್ಕೆ ಅನುಕೂಲ ಮಾಡ್ಕೊಡ್ತು ಸ್ನೇಹಿತರೆ. ಅಂದ್ರೆ ಕ್ಯಾಶೆ ಮೆಮೊರಿ ಅಂತ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸ್ಲೈಡ್. ಓಕೆ, ಯೂನಿಟ್ಸ್ ಆಫ್ ಮೆಮೊರಿ ಮೆಜರ್ಮೆಂಟ್ಸ್ ಅಥವಾ ಮೆಮೊರಿ ಮಾಪನ ಮಾಡೋ ಘಟಕಗಳ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ವಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ,
ಕಂಪ್ಯೂಟರ್ಗೆ ಏನಪ್ಪಾ ಅಂದ್ರೆ ಕೇವಲ ಝೀರೋಸ್ ಅಂಡ್ ಒನ್ಸ್, ಕಂಪ್ಯೂಟರ್ಗೆ ಅರ್ಥ ಆಗ್ತಕ್ಕಂಥ ಭಾಷೆ ಏನಪ್ಪಾ ಅಂದ್ರು ಬೀಟ್ಸ್, ದಟ್ ಇಸ್ ಝೀರೋಸ್ ಅಂಡ್ ಒನ್ಸ್, ಬೈನರಿ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ಸ್ನೇಹಿತರೆ ಈ ಕಂಪ್ಯೂಟರ್ನ ಏನಪ್ಪಾ ಅಂದ್ರೆ ಮೆಮೊರಿ ಯಾವ ರೀತಿ ಮೆಜರ್ ಮಾಡ್ತಾರಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಯಾವ ರೀತಿ ಏನಪ್ಪಾ ಅಂದ್ರು ಮೆಜರ್ ಮಾಡ್ತಾರಂತ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ನ ಮೆಮೊರಿ ಏನಪ್ಪಾ ಅಂದ್ರು ಬೀಟ್ಸ್ ಗಳಲ್ಲಿ ಅಳಿತಾರೆ ಸ್ನೇಹಿತರೆ. ಬೀಟ್ಸ್ ಬೀಟ್ಸ್ ಅನ್ನೋದಂದ್ರು ಬೀಟ್ಸ್ ಅಂದ್ರದು ಝೀರೋಸ್ ಇರ್ಬೋದು ಅಥವಾ ಒನ್ಸ್ ಇರ್ಬೋದು, ಅದನ್ನ ಬೀಟ್ಸ್ ಅಂತಾರೆ ಸ್ನೇಹಿತರೆ. ಅದೇ ರೀತಿ 2 ಬಿಟ್ ಅಂದ್ರೆ ಎಷ್ಟು ಅಂತ ಕೇಳಿದಾನೆ. 2 ಬಿಟ್ಸ್ ಈಸ್ ಈಕ್ವಲ್ ಟು 1 ಕ್ರಂಪ್ ಅಂತ ಅಂತಾರೆ ಸ್ನೇಹಿತರೆ, 1 ಕ್ರಂಪ್. ಅದೇ ರೀತಿ 4 ಬಿಟ್ಸ್ ಈಸ್ ಈಕ್ವಲ್ ಟು 4 ಬಿಟ್ಸ್ ಈಸ್ ಈಕ್ವಲ್ ಟು 1 ನಿಬ್ಬಲ್ ಅಂತ ಕರೀತಾರೆ ಸ್ನೇಹಿತರೆ, 1 ನಿಬ್ಬಲ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ 8 ಬಿಟ್ಸ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಈಸ್ ಈಕ್ವಲ್ ಟು 1 ಬೈಟ್, 8 ಬಿಟ್ ಈಸ್ ಈಕ್ವಲ್ ಟು 1 ಬೈಟ್. ಅದೇ ರೀತಿ 1 ಬೈಟ್ 8 ಬಿಟ್ಸ್. ಅದೇ ರೀತಿ 1024 ಬೈಟ್ಸ್ ಎಷ್ಟು ಸ್ನೇಹಿತರೆ, 1024 ಬೈಟ್ಸ್ ಈಸ್ ಈಕ್ವಲ್ ಟು ಎಷ್ಟು ಕೆಬಿ ಅಂತ ಕೇಳಿದಾನೆ ಎಕ್ಸಾಂಪಲ್. ಸೊ 1 ಕೆಬಿ ಸ್ನೇಹಿತರೆ, 1 ಕೆಬಿ. ಇದು ಕೂಡ ಏನಪ್ಪಾ ಅಂದ್ರು ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಅದೇ ರೀತಿ ಏನಪ್ಪಾ ಅಂದ್ರು ಅದೇ ರೀತಿ 1024 KB is equal to 1 MB ಸ್ನೇಹಿತರೆ, 1 MB. ಅದೇ ರೀತಿ 1024 MB is equal to 1024 MB is equal to 1 GB, 1 GB. ಅದೇ ರೀತಿ 1024 GB is equal to 1024 GB is equal to 1 TB ಅಂತ ಕರೀತಾರೆ ಸ್ನೇಹಿತರೆ, TB. ಅದೇ ರೀತಿ 1024 TB is equal to 1 PB, 1 PB. ಅದೇ ರೀತಿ 1024 PB is equal to 1 EB. ಈ ರೀತಿ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಮೆಮೊರಿ ಮಾಡ್ತಾರೆ ಸ್ನೇಹಿತರೆ. ಅದೇ ರೀತಿ 1024 EB is equal to 1 ZB. ಅದೇ ರೀತಿ 1024 ZB is equal to 1 YB. ಈ ರೀತಿ ಏನಪ್ಪಾ ಅಂತಂದ್ರು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, KB ಅಂದ್ರೆ ಕಿಲೋ ಬೈಟ್, MB ಅಂದ್ರೆ ಮೆಗಾಬೈಟ್, GB ಅಂದ್ರೆ ಗಿಗಾಬೈಟ್, ಅಂಡ್ TB ಅಂದ್ರೆ ಟೆರಾಬೈಟ್, PB ಅಂದ್ರೆ ಪೆಟಾಬೈಟ್, EB ಅಂದ್ರೆ ಎಟಾಬೈಟ್, ZB ಅಂದ್ರೆ ಝೆಟಾಬೈಟ್ ಅಂಡ್ YB ಅಂದ್ರೆ ಯೋಟಾಬೈಟ್. ಈ ರೀತಿ ಏನಪ್ಪಾ ಅಂದ್ರು ಕಂಪ್ಯೂಟರ್ ಮಾಪನ ಮಾಡ್ತಕ್ಕಂಥ ಘಟಕಗಳಿದಾವೆ ಸ್ನೇಹಿತರೆ. ಅಂಡ್ ಇದ್ರ ಮುಂದುವರ್ತಕ್ಕಂಥ ಏನಪ್ಪಾ ಅಂದ್ರೆ ಗ್ರೊನೋಟೋಬೈಟ್ ಅಂತಿದೆ, ಗ್ರೊನೋಟೋಬೈಟ್. ಅದಾದ ನಂತರ ಲಾಸ್ಟ್ ಜಿಯೋಪೋಬೈಟ್ ಅಂತಿದೆ. ಈ ರೀತಿ ಏನಪ್ಪಾ ಅಂದ್ರು ಕಂಪ್ಯೂಟರ್ ಮೇಲೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಏನಪ್ಪಾ ಅಂದ್ರೆ ಕ್ವಶನ್ ಅನ್ನ ಕೇಳ್ತಾ ಇದ್ದಾನೆ ಸ್ನೇಹಿತರೆ. ಪ್ರತಿಯೊಂದು ಏನಪ್ಪಾ ಅಂದ್ರೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಏನಪ್ಪಾ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾರ್ಗದರ್ಶಿ ಕೋಚಿಂಗ್ ಸೆಂಟರ್ ಏನಪ್ಪಾ ಅಂದ್ರೆ ದಯಮಾಡಿ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಅದೇ ರೀತಿ ಏನಪ್ಪಾ ಅಂದ್ರೆ ನಮ್ಮನ್ನ ಫಾಲೋ ಮಾಡ್ಬೋದು ನೀವು. ಡೈಲಿ ಕರೆಂಟ್ ಅಫೇರ್ಸ್ ಅಥವಾ ಡೈಲಿ ಯಾವ ಬ್ಯಾಚಸ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಏನಪ್ಪಾ ಅಂದ್ರೆ ದೊರಿಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಮತ್ತೆ ಫೇಸ್ಬುಕ್ ಮೇಲೆ ನಮ್ಮನ್ನ ಫಾಲೋ ಮಾಡ್ಬೋದು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.